ಆಂಜನೇಯನಿಗೆ ಕೇಸರಿ ಹಾಕಿರೋ ಭಂಡಾರ ನಿಮ್ಮ ಹಣೆಗಿದ್ರೆ ನಿಮ್ಮ ರಕ್ಷಣೆ ಅಷ್ಟು ಚೆನ್ನಾಗಿರುತ್ತೆ. ರಾಹು ದೋಷಗಳು ಹೋಗುತ್ತೆ. ಅದಕ್ಕೆ ಆ ರಾಹು ದೋಷಗಳು ಹೋಗೋಕ್ಕೆ, ಚರ್ಮ ವ್ಯಾಧಿಗಳು ಹೋಗೋಕ್ಕೆ ಇಂದ್ರಾದಿ ದೇವತೆಗಳು ಕೂಡ ಕಷ್ಟಪಟ್ಟು ಅಹಲ್ಯ, ಸೀತಾ, ತಾರಾ, ದ್ರೌಪದಿ, ಮಂಡೋದರಿತ ಮೊದಲನೇ ಪತಿವ್ರತೆ ಅಹಲ್ಯ ಬಂಡೆ ಆಗಿರ್ತಕ್ಕಂಥ ಸರಸ್ವತಿನ ಕಾಲಲ್ಲಿ ಸ್ಪರ್ಶ ಮಾಡಿ ಸ್ವಲ್ಪ ಮಟ್ಟಕ್ಕೆ ತಗಲಿ ಕೂತ್ಕೊಂಡ ತಕ್ಷಣವೇ ಸಾಕ್ಷಾತ್ ಅಹಲ್ಯ ಮೋಕ್ಷಕ್ಕೆ ಬಂದಳು. ಆ ಸರಸ್ವತಿ ಹೊಟ್ಟೋದಾಗ 3ನೇ ಅವತಾರಕ್ಕೆ 3ನೇ ಋಷಿಗಳು, ಅದಕ್ಕೆ 7 ಸಪ್ತ ಋಷಿಗಳನ್ನ ಮದುವೆ ಆಗಿರೋದ್ರಿಂದ ಸಪ್ತಮಾತ್ರಿಕಾ ಜನ್ಮ ಹೆಂಗಸರಿಗೆ ಬರುತ್ತೆ. ಅದಕ್ಕೆ ಈ 3ನೇ ದಿವಸ ನೀವೆಲ್ಲ ಭಾಳ ಸಂತೋಷ ಹೆಣ್ಮಕ್ಳನ್ನ ಕರೆದಿದ್ದೀರಾ. ಸಂತೋಷವಾಗಿ ಹಾಡನ್ನು ಹೇಳ್ತಕ್ಕಂಥ ಹೆಣ್ಮಕ್ಳನ್ನ, ಇನ್ಸ್ಟ್ರೂಮೆಂಟ್ ಕಲ್ತಿರ್ತಕ್ಕಂಥ ಹೆಣ್ಮಕ್ಳು ಅಕಸ್ಮಾತ್ ಸಿಕ್ಕಿದ್ರೆ ಇಬ್ಬರಲ್ಲಿ ಒಬ್ಬರನ್ನಾದರೂ ಕರೆದು ನೀವುಗಳ ಆ ಇಬ್ಬರು ಹೆಣ್ಮಕ್ಳನ್ನ ಸಾವಿತ್ರಿ, ಸರಸ್ವತಿ, ಗಾಯತ್ರಿ, ಆ ಸಾವಿತ್ರಿ ಗಾಯತ್ರಿಯನ್ನು ಕರೆಸಿದಾಗ ಸರಸ್ವತಿ ಅನ್ನೋ ರೂಪವನ್ನು ನೀವು ಅಮ್ಮನವ್ರನ್ನ ಸ್ಮರಣೆ ಮಾಡ್ಕೋಬೇಕು. ಅರ್ಶಿನ ಕುಂಕುಮ ಕೊಡಬೇಕು. ತಂಬಿಟ್ಟು ಅಂದರೆ ಬೆಲ್ಲದಲ್ಲಿ ಮಾಡಬೇಕು. ಬೆಲ್ಲದನ್ನ ಅಂದರೆ ಬೆಲ್ಲದಲ್ಲೇ ಮಾಡಬೇಕು. ಸಕ್ಕರೆ ಹಾಕಿ ಬೆಲ್ಲದನ್ನ ಮಾಡಬಾರ್ದು. ಅದೇ ರೀತಿಯಾಗಿ ದೋಸೆಯನ್ನು ಹುಯ್ದಾಗ ಬೆಲ್ಲದನ್ನ. ಈ ದೋಸೆ ಹುಯ್ಯೋದು ಯಾವಾಗ ಅಂದರೆ ಗೊತ್ತಾ? ಮೂಲಾ ನಕ್ಷತ್ರ ದಿವಸ, ಸರಸ್ವತಿ ಹುಟ್ಟಿದ ಹಬ್ಬದ ದಿವಸ ಅಂತ. ಸರಸ್ವತಿ ಹುಟ್ಟಿದ್ದೇ ಮೂಲಾ ನಕ್ಷತ್ರದಲ್ಲಿ. ಅದಕ್ಕೆ ಆವತ್ತಿನ ದಿವಸ ನಾವು ಸರಸ್ವತಿ ಹಬ್ಬದ ದಿವಸ ವಿದ್ಯೆಯನ್ನು ಹೇಳ್ಕೊಳ್ಳೋಣ. ಇವತ್ತ ಓಂ ಸೌಹು ಕ್ಲೀಂ ಅನ್ನೋ ಮಂತ್ರವನ್ನು ಚೆನ್ನಾಗಿ ಜಪವನ್ನು ಮಾಡಿ ಕಲ್ಯಾಣಿ ಸ್ವರೂಪದಲ್ಲಿರ್ತಕ್ಕಂಥ ದೇವಿಯನ್ನು ಒಂದು ಹಾಡನ್ನು ಆ ಇಬ್ಬರು ಹೆಣ್ಮಕ್ಳ ಕೈಯಲ್ಲಿ ಯಾರಾದರೂ ಗೊತ್ತಿದ್ದವ್ರಿಗೆ ಹಾಡಿಸಿ, ಇಲ್ಲ ಇನ್ಸ್ಟ್ರೂಮೆಂಟನ್ನು ವಿಶೇಷವಾಗಿ ದೇವರ ಮುಂದೆ ಸ್ಮರಣೆ ಮಾಡಿಸ್ಕೊಂಡು ಅನುಗ್ರಹಪೂರ್ವಕವಾಗಿ ಇವರಿಬ್ಬರಿಗೆ ಪಾನಕ ಕೋಸಂಬರಿಯನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿಸ್ಕೊಂಡು ಹುಡುಗರಿಗೂ ನಮಸ್ಕಾರ ಮಾಡಿ. ಯಾಕೆಂದರೆ ವಿದ್ಯೆ ಅಕಸ್ಮಾತ್ ಅಲ್ಪಲೋಪ ದೋಷಗಳಲ್ಲಿ ಅವ್ನು ದೊಡ್ಡ MD ಆಗಿ ಹೋಗಬೇಕು, ಅಥವಾ ಯಾವುದೋ ಮೆಡಿಕಲ್ ಸೀಟ್ ಕಟ್ಟಿರಬೇಕು, ಅಥವಾ ಯಾವುದೋ PUC ಫೇಲ್ ಆಗಿರೋ ಒಂದು ಸಬ್ಜೆಕ್ಟ್ ಹೋಗಿರಬೇಕು ಅಂಥವ್ರಿಗೆ ಇಂಥ ನಮಸ್ಕಾರ ಮಾಡಿಸ್ಕೊಂಡಾಗ ಅರ್ಶನವನ್ನು ಹಚ್ಚಿರೋದ್ರಿಂದ ಸರಸ್ವತಿ ಏನು ಮಾಡ್ತಾಳಂತೆ, ಆಂಜನೇಯನಿಗೆ ಇರ್ತಕ್ಕಂಥ ವಿಶೇಷ ಅಂದರೆ ಅವಳು ಅವರೂಪದಲ್ಲಿ ಕಾಣ್ತಾಳೆ. ಆ ಅವರೂಪದಲ್ಲಿ ಕಂಡಾಗ ಸ್ವಲ್ಪ ಕುರೂಪಿ ಅಂದರೆ ಯಾವ ಕಾಲಕ್ಕೂ ಏನೋ ಒಂಥರ ಹರ್ಷಣ ಇದಲ್ಲಪ್ಪ ಅಂತೀವಿ. ಆ ರೀತಿ ಅವಳು ಕಂಡಾಗ ಇವನು ಯಾವ ಕಾಲಕ್ಕೂ ನಮಸ್ಕಾರ ಮಾಡ್ಕೊಂಡು ಸರಸ್ವತಿ ನೆನೆಸ್ಕೋಬೇಕು. ಇಂಥ ಒಂದು ಸ್ವರೂಪ ಭಾರತ ಸಂಸ್ಕಾರದಲ್ಲಿದೆ. ನಾವುಗಳು ಕೆಟ್ಟ ರೀತಿಯಲ್ಲಿ ನೋಡ್ತೀವಿ. ಅದಕ್ಕೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ, ವಿದ್ಯಾರಂಭಂ ಕರಿಷ್ಯಾಮಿ, ಸಿದ್ಧಿರ್ಭವತು ಮೇ ಸದಾ, ಸಿದ್ಧಿರ್ಭವತು ಮೇ ಸದಾ, ಸದಾ ಕಾಲದಲ್ಲಿ ನಿಮ್ಮ ವಿದ್ಯೆ ಅಭಿವೃದ್ಧಿ ಆಗಲಿ. ಇಂಥ ಒಂದು ಅಭಿವೃದ್ಧಿ ನವರಾತ್ರಿಯಲ್ಲಿ ನೀವೆಲ್ಲ ಬಂದಿದ್ದೀರಾ. ಶರನ್ನವರಾತ್ರಿಯಲ್ಲಿ ನಮಸ್ಕಾರ ಮಾಡಿದ್ದೀರಾ. ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷಣ ಮುಹೂರ್ತವನ್ನು ಸೂರಿಸಿ ನಿಮಗೆಲ್ಲರಿಗೂ ಆ ಮಂತ್ರವನ್ನು ಕೊಟ್ಟಿದ್ದೀನಿ. ಆ ಮಂತ್ರವನ್ನು ಎಷ್ಟು ಸಿದ್ಧಿಪಡಿಸ್ಕೊತೀರಾ ಅದು ನೋಡ್ತೀನಿ. ಬ್ರಹ್ಮಪುರಾಣದಲ್ಲಿರ್ತಕ್ಕಂಥ ವಿಚಾರವನ್ನು ತಿಳಿಸಿದ್ದೀನಿ. ಗೌತಮ ಋಷಿಗಳು ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡಿರ್ತಕ್ಕಂಥ ಆ ಮದುವೆ ಹೆಣ್ಣು ಸಾಕ್ಷಾತ್ ಸರಸ್ವತಿ, ಈಶ್ವರನ ತಂಗಿ ಅಂತ ಗೊತ್ತಾಗಿರ್ತಕ್ಕಂಥ ವಿಚಾರ. ಇಂದ್ರ ಪಾಪ ಮಾಡಿರೋದಕ್ಕೆ ಸುಚೀಂದ್ರ ಮೇಲೆ ಶುಚಿಯನ್ನು ಮಾಡ್ಕೊಳ್ತಕ್ಕಂಥ ಇಂದ್ರನಿಗೆ ಸುಚೀಂದ್ರಂ ಅಂತ ನಾಮಕರಣ. ಇಷ್ಟೆಲ್ಲ ಹೇಳಿರ್ತಕ್ಕಂಥ ವಿಚಾರ ಈ ಬ್ರಹ್ಮಾಂಡ ಪುರಾಣದಲ್ಲಿ, ಬ್ರಹ್ಮಾಂಡ ಲೋಕದಲ್ಲಿ, ಬ್ರಹ್ಮಾಂಡ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಮಾತ್ರ ಸಾಧ್ಯ. ಹೌದಾ? ಎಲ್ಲವನ್ನು ಮೆಲಕನ್ನು ಹಾಕ್ತಾರೆ. ಯಾವಾಗ? ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ಕಥೆಗಳನ್ನ ಹೇಳಿದಾಗ ಜೀವನದಲ್ಲಿ ನಮ್ಮನ್ನು ಒಂದೊಂದಾಗಿ ನಮ್ಮ ಭಾರತ ದೇಶದ ಸನಾತನ ಧರ್ಮದಲ್ಲಿ ಒಂದೊಂದು ಮೌಲ್ಯಗಳು ತೊಗೊಳ್ತಾ ಬಂದರೆ ದೇವಿನ ಎಷ್ಟು ಚೆನ್ನಾಗಿ ಸ್ಮರಣೆ ಮಾಡ್ಬೋದು, ಎಷ್ಟು ಅವತಾರಗಳು ನೋಡ್ಬೋದು, ಎಷ್ಟು ವಿಶೇಷವಾಗಿರುತ್ತೆ. ನವರಾತ್ರಿಯನ್ನು ಶರನ್ನವರಾತ್ರಿಯನ್ನು ಆಚರಿಸ್ಬೋದು. ಇವತ್ತು ದಯವಿಟ್ಟು ಹೇಳ್ತಾ ಇದ್ದೀನಿ, ಶುಕ್ರವಾರ ಆಗಿರೋದ್ರಿಂದ ನೀವುಗಳು ಹೆಸರು ಬೇಳೆ ಉಸಲಿಯನ್ನು, ಹೆಸರು ಕಾಳು ಉಸಲಿಯನ್ನು ಮಾಡಿ ಮಕ್ಕಳಿಗೆ ಹಂಚಿ. ಇವತ್ತು ನೆನೆ ದಿವಸ ಏನು ಹೇಳಿದೆ? ಮೊಸರನ್ನ ಅಲ್ವಾ ಜನಕ್ಕೆ ಹಂಚೋದು. ಅಂದರೆ ಮಕ್ಕಳಿಗೆ ಯಾರು ಬೊಂಬೆ ನೋಡೋಕೆ ಬಂದಿರುತ್ತೆ, ನವರಾತ್ರಿ ಬೊಂಬೆ. ಇವತ್ತು ಹೆಸರು ಕಾಳು, ಆ ಹೆಸರು ಕಾಳು, ಹೆಸರು ಬೇಳೆ ತಂಪು, ಆ ಹೆಸರು ಕಾಳನ್ನು ಉಸ್ಲಿಯನ್ನು ಮಾಡಿ ಬೇಯಿಸಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫಸ್ಟ್ ಕ್ಲಾಸ್, ಸ್ವಲ್ಪ ಸುಮ್ಮನೆ ಹಂಗೆ ಮೆಣಸನ್ನು ಜೀರಿಗೆನ ಹಿಂಗೆ ಪುಡಿ ಹಾಕಿ, ಏನು ಚೆನ್ನಾಗಿರುತ್ತೆ. ತೀರಾ ಖಾರ ಮಾಡಿಬಿಡಿ, ಮಕ್ಕಳು ಪಾಪ ತಿಂದರೆ ಘಾಟು ಅಂದ್ಬಿಟ್ಟು ಅವ್ರ ಪಾಪ ಖಾಲಿ ಮಾಡದೇ ಇರ್ತಾರೆ. ಅದಕ್ಕೆ ವ್ಯವಸ್ಥಿತವಾಗಿ ಆ ಪುಟ್ಟ ಮಕ್ಕಳಿಗೆ ಸ್ವಲ್ಪ ಹಸಿ ಕೊಟ್ಟು ಕಳಿಸಿದ್ರೆ ಏನು ಚಂದ. ಆ ಮಕ್ಕಳು ಆ ಸೌಭಾಗ್ಯ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನವರಾತ್ರಿ ಮಕ್ಕಳು ನೋಡ್ತಾ ಇದ್ದಾರೆ, ಬೊಂಬೆಗಳು ನೋಡ್ತಾರೆ, ಎಷ್ಟು ಚೆನ್ನಾಗಿದೆ. ಸರಸ್ವತಿ ಸ್ವರೂಪದಲ್ಲಿ ಇವತ್ತು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ನೋಡಿಕೊಂಡು ಮತ್ತೆ ತಿರುಗಿ ಕಾಳಿಯ ಸ್ವರೂಪ ಎಂದು ಮುಂದಿನ ದಿನಗಳಲ್ಲಿ ನವದುರ್ಗೆಯರ ಸಮೇತವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿರತಕ್ಕಂಥ ಅಷ್ಟಲಕ್ಷ್ಮಿಯರು ಈ ಅಷ್ಟಾದಶಭುಜ ದುರ್ಗಾಲಕ್ಷ್ಮಿ ಸ್ವರೂಪದಲ್ಲಿ ಸಂಪೂರ್ಣ ವರಮಹಾಲಕ್ಷ್ಮಿ ಅಂತ ನಾಮಕರಣವನ್ನು ಮಾಡಿಕೊಂಡು ಪ್ರಾಣ ಪ್ರತಿಷ್ಠಾಪನೆಗೊಳ್ತಾ ಇದ್ದಾಳೆ. ಇದಕ್ಕೆ ಮಹಾಸಂಸ್ಥಾನ, ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಅಂತ ನಾಮಕರಣ. 300 ಮುಕ್ಕೋಟಿ ದೇವತೆಗಳ ಪ್ರಾಣ ಪ್ರತಿಷ್ಠಾಪನೆ, ಎಷ್ಟೋ ವಿಶೇಷವಾಗಿರ್ತಕ್ಕಂಥ 54 ಎಕರೆ ದೇವಾಲಯಗಳು. ಈ ದೇವಾಲಯದಲ್ಲಿರ್ತಕ್ಕಂಥ ಶಾಸ್ತ್ರ ಸಂಪ್ರದಾಯ ನಾ ಭೂತೋ ನ ಭವಿಷ್ಯತಿ ಅಂತ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯ. ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಅಷ್ಟಸಿದ್ಧಿ ದೇವತೆಗಳು, ಅರಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ ಅಂತ ಇಷ್ಟ ದೇವತೆಗಳು. ಅಷ್ಟ ದಿಕ್ನಾಗ, ಆ ದಿಕ್ಕಲ್ಲಿ ನೋಡ್ತಕ್ಕಂಥ ನಾಗದೇವತೆಗಳು. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚಕಂ ಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತಥಾ. ಈ ವಿಶೇಷವಾಗಿರ್ತಕ್ಕಂಥ ಬೃಹದಾಕಾರದಲ್ಲಿ 32 ಅಡಿ ಲಕ್ಷ್ಮಿ ಸಂಪೂರ್ಣ ವರಮಹಾಲಕ್ಷ್ಮಿಯ ನಾಮಕರಣ. ಎಲ್ಲರೂ
ಬ್ರಹ್ಮಾಂಡ ಲೋಕ ಅಂತಕ್ಕಂಥ ದೊಡ್ಡ ಲೋಕಕ್ಕೆ ಸೃಷ್ಟಿ ನಿಯಮವನ್ನು ಉಲ್ಲಂಘನೆ ಮಾಡದಿದ್ದ ಹಾಗೆ, ಧರ್ಮ ರಕ್ಷಣೆಯನ್ನು ಮಾಡಿದ ಹಾಗೆ, ಸನಾತನ ಧರ್ಮದ ಅಷ್ಟೋ ಮೌಲ್ಯಗಳನ್ನು ಉಳಿಸ್ಕೊಳ್ತಕ್ಕಂಥ ಏಕೈಕ ಕಾರ್ಯಕ್ರಮ ನಾವು ಸಂಪೂರ್ಣ ವರಮಹಾಲಕ್ಷ್ಮಿ ಸಂಸ್ಥಾನ ಮುಖಾಂತರವಾಗಿ ಲೋಕಕ್ಕೋಸ್ಕರ ಅರ್ಪಣೆ ಮಾಡ್ತಾ ಇದ್ದೀವಿ. ಲೋಕಾರ್ಪಣೆ ಅಂತ ಕರಿತೀವಿ. ಆ ಜಗನ್ಮಾತೆ ಕೃಪಾಕಟಾಕ್ಷಕ್ಕೆ ಅವಳ ಆಜ್ಞೆ ಪ್ರಕಾರವಾಗಿ ನಿಮಗೆ ಹೇಳ್ತಾ ಇದ್ರು. ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಇತ್ಯಾದಿ ದೇವತೆಗಳ ಎಲ್ಲ ಕ್ಷೇತ್ರಗಳ ವಿಶೇಷವಾಗಿರ್ತಕ್ಕಂಥ ದುಬೈ, ಅರೇಬು, ಅಮೆರಿಕಾದಲ್ಲಿ ನೋಡ್ತಾ ಇರ್ತಕ್ಕಂಥ ವೆಬ್ಸೈಟ್ ಮುಖಾಂತರವಾಗಿ, ಆಸ್ಟ್ರೇಲಿಯಾ ನೋಡ್ತಾ ಇರ್ತಕ್ಕಂಥವ್ರು, ಮಲೇಷ್ಯಾ, ಸಿಂಗಾಪುರ್ ಎಲ್ಲೆಲ್ಲಿ ನೋಡ್ತಾ ಇದ್ದೀರೋ ಇಷ್ಟೂ ಜನ ವೀಕ್ಷಕರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮನವಿ ಈ ಮುಖಾಂತರ. ನಿಮ್ಮಲ್ಲಿ ಋಣವನ್ನು ತೀರಿಸ್ಕೊತೀರಾ, ಆ ಜಗನ್ಮಾತೆಗೆ ಪರಿಪೂರ್ಣವಾಗಿರ್ತಕ್ಕಂಥ ಫಲಪ್ರಾಪ್ತಿಯನ್ನು ಪಡಿತೀರಾ, ನಿಮ್ಮ ಸೇವೆಯನ್ನು ಸೇರಿಸಿಕೊಂಡು ಅಂತ ಹೇಳ್ತಾ ಅನುಗ್ರಹವನ್ನು ಪಡೆದು ಇವತ್ತು ಮಂಗಳವನ್ನು ಹಾಡ್ತಕ್ಕಂಥ ದಿನ ಬಂತು. ಕೊನೆಯ ದಿನವಾಗಿರತಕ್ಕಂಥ ಈ ವಿಚಾರ, ನವರಾತ್ರಿ ನಂತರ ನಮಗೆ ಶನಿವಾರ ಬಂದಿದೆ. ಶನಿವಾರ ನವರಾತ್ರಿ ಆದರೆ ಭಾನುವಾರ ಏನು ಮಾಡ್ತೀರಾ ಗುರುಗಳೇ ಅಂತೀರಾ? ಭಾನುವಾರದ್ದು ಸೋಮವಾರದನ್ನು ಹೇಳ್ಕೊಳ್ಳೋಣ, ಶನಿವಾರ ಒಂದು ದಿವಸ ಮೊದಲು ಹೇಳ್ಕೊಂಬಿಡೋಣ ಏನಂತೀರಾ? ಆದ್ದರಿಂದ ನವರಾತ್ರಿ ಅಂತೂ ನಡೆದೇ ನಡೆಯುತ್ತೆ. ನಾನಿರಲಿ ಇಲ್ಲದೆ ಹೋಗಲಿ, ಕಾರ್ಯಕ್ರಮ ಭಾನುವಾರ ಬರಲಿ ಬರದೆ ಹೋಗಲಿ, ನೀವು ಮಾತ್ರ 9 ದಿವಸ ನವರಾತ್ರಿಗೆ ಭಾನುವಾರ ಸಿದ್ಧತೆ ಕೂಡ ನಾನು ಹೇಳ್ಕೊಟ್ಬಿಟ್ಟಿರ್ತೀನಿ. ನೀವು ಅದನ್ನು ಶನಿವಾರ ದಿವಸ ಮಾಡ್ಕೊಳ್ಳಿ. ಶನಿವಾರ ಶನಿ ಪ್ರಭಾವ ಅಲ್ಲ, ದೇವಿ ಪ್ರಭಾವ. ಅದಕ್ಕೆ ಈ ನವರಾತ್ರಿಯಲ್ಲಿ, ಶರನ್ನವರಾತ್ರಿಯಲ್ಲಿ ಹಸ್ತ ನಕ್ಷತ್ರದಿಂದ ಪ್ರಾರಂಭವಾಯಿತು. ಲೋಕಾರೂಢಿಯಾಗಿರ್ತಕ್ಕಂಥ ಮಾತನ್ನು ವಿಶೇಷವಾಗಿ ಯಮಧರ್ಮರಾಜನ ಸ್ಮರಣೆ ಮಾಡ್ಕೊಳ್ಳಿ. ರಕ್ಷಮಾಪಾಹಿ ಅಂತ ಲೋಕರಕ್ಷಣೆಗೆ ನಾವು ನೀವು ಎಲ್ಲರೂ ಒಂದೇ ನಾಂದಿಯಾಗಿ ಹಾಡೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇಂದು ಕೂಡ ಎಂದಿನಂತೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ನಾಳೆ ಕೂಡ ಭೇಟಿ ಆಗ್ತೀನಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಾಳೆ ಶನಿವಾರ ಆದ್ರೂ ಕೂಡ ನಾವು ದೇವಿಯ ಮಹಾತ್ಮೆಯ ಕುರಿತು ಗುರೂಜಿಯವರಿಂದ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ಹೋಗಿ ಬರ್ತೀವಿ ನಿಮ್ಮಪ್ಪಣೆಯೊಂದಿಗೆ. ನಮಸ್ಕಾರ. ಓಂ ಜಯ ಜಗದೀಶ್ವರಿ.